ರಾಜ್ಕುಮಾರ್ ಹೋಟ್ಲು ಅಂತ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಪ್ರತಿಯೊಬ್ಬರು ಈ ಕಡೆ ತುಮಕೂರಿಂದ ಈ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಚಿತ್ರದುರ್ಗ ಹೋಗ್ಬೇಕಾದ್ರೆ ಅಲ್ಲೆಲ್ಲ ರೆಗ್ಯುಲರಾಗಿ ನಮ್ಮ ಹೋಟ್ಲಿಗೆ ಬಂದು ತಿನ್ಕೊಂಡು ಹೋಗ್ತೀವಿ ಸರ್. ಇದು ಮಸಾಲೆ ದೋಸೆ ಸ್ಪೆಷಲ್ ದೋಸೆ ಅಂತ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇವತ್ತು ತುಮಕೂರಿನ ಹೊರಪೇಟೆಯಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಹೋಟೆಲ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ. ಈ ಹೋಟೆಲ್ಲು ಸುಮಾರು 40 ವರ್ಷಗಳ ಹಿಂದೆ ಆರಂಭವಾಯಿತು. ಈ ಹೋಟೆಲ್ನ ಮಾಲೀಕರು ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿದ್ದು ಸದಾ ಇವ್ರ ಹೋಟೆಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳ ಹಾಡುಗಳೇ ಮೊಳಗ್ತಾ ಇದ್ವು. ಮತ್ತು ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅವರ ಇಡೀ ಫ್ಯಾಮಿಲಿ ಈ ತುಮಕೂರಿಗೆ ಬಂದಾಗ ಅಥವಾ ಬೆಂಗಳೂರಿನಿಂದ ಶಿವಮೊಗ್ಗ ಹೋಗ್ಬೇಕಾದ್ರೆ, ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗ್ಬೇಕಾದ್ರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ ಇಲ್ಲಿ ತಿಂಡಿ ತಿಂದು ಕಾಫಿ ಕುಡಿದು ಹೋಗ್ತಾಯಿದ್ರು. ಹೀಗಾಗಿ ಜನವೇ ಇದನ್ನು ಡಾಕ್ಟರ್ ರಾಜ್ಕುಮಾರ್ ಹೋಟೆಲ್ ಅನ್ನುವ ಹೆಸರಿನಿಂದ ಕರೀತಾಯಿದ್ರು. ಹೀಗಾಗಿ ಇತ್ತೀಚೆಗೆ ಈ ಡಾಕ್ಟರ್ ರಾಜ್ಕುಮಾರ್ ಹೋಟೆಲ್ ಅಂತಲೇ ಬೋರ್ಡ್ ಕೂಡ ಹಾಕಿದ್ದಾರೆ. ನಮ್ಮದು ಬರೀ ರಾಜ್ಕುಮಾರ್ ಹೋಟ್ಲು ಅಂತ ಮಾತ್ರ ರಾಜ್ಕುಮಾರ್ ಹೋಟ್ಲು ಅಂತಾರೆ, ಜನ ಇಚ್ಛೆ ಬಂದಂಗೆ ಅಂತಾರೆ. ರಾಜ್ಕುಮಾರ್ ಹೋಟ್ಲು ಅಂತಾರೆ, ಶಿವರಾಜ್ ಕುಮಾರ್ ಹೋಟ್ಲು ಅಂತಾರೆ, ಅಳ್ಳೂರು ಹೋಟ್ಲು ಅಂತಾರೆ, ಯಾವ್ದು ಇಷ್ಟ ಬಂದಿದೆ ಹೆಸರು ಕರೀತಾ ಇರ್ತಾರೆ. ಬಹುಶಃ ಒಂದು ಹೋಟೆಲ್ಲು ಜನಮಾನಸ ಸೇರೋದು ಅಂದರೆ ಇದೆ ಅಂತ ಕಾಣ್ತದೆ. ಅಂದರೆ ಈ ಹೋಟೆಲ್ನ ರುಚಿ ಮತ್ತು ಶುಚಿಗೋಸ್ಕರ ಜನ ತಮ್ಮ ಇಚ್ಛೆಗೆ ಬಂದ ಹೆಸರಿನಿಂದ ಕರೀತಾರೆ. ಡಾಕ್ಟರ್ ರಾಜ್ಕುಮಾರ್ ಹೋಟೆಲ್ ಅಂತಾರೆ, ಶಿವರಾಜ್ ಕುಮಾರ್ ಹೋಟೆಲ್ ಅಂತಾರೆ, ಅರಳೂರು ಹೋಟ್ಲು ಅಂತಾರೆ, ಮತ್ತು ಈ ಅವರೆಕಾಳಿನ ಉಸ್ಲಿ ಹೋಟ್ಲು ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ಈ ಹೋಟೆಲ್ನ ವಿಶೇಷ ಏನಪ್ಪ ಅಂದರೆ ಅವರೆಕಾಯಿ ಸೀಸನಲ್ಲಿ ಕಂಪಲ್ಸರಿ ಈ ಅವರೆಕಾಳಿನ ಉಸ್ಲಿ ಅಂದರೆ ಅವರೆಕಾಳಿನ ಪಲ್ಯವನ್ನು ಇಡ್ಲಿ ಮತ್ತು ದೋಸೆಗೆ ಕೊಡ್ತಾರೆ. ಒಮ್ಮೊಮ್ಮೆ ಮಾರ್ಕೆಟ್ನಲ್ಲಿ ಅವರೆಕಾಯಿ ರೇಟು ಗಗನಕ್ಕೇರಿರ್ತೈತಿ. ಅಂಥ ಟೈಮ್ನಲ್ಲೂ ಕೂಡ ಒಟ್ಟಾರೆ ಈ ಅವರೆಕಾಯಿ ಹಂಗಾಮದಲ್ಲಿ ಈ ಹೋಟೆಲಲ್ಲಿ ಅವರೆಕಾಳಿನ ಉಸ್ಲಿಯನ್ನು, ಅವರೆಕಾಳಿನ ಸಾಗನ್ನು, ಅವರೆಕಾಳಿನ ಪಲ್ಯವನ್ನು ಕೊಟ್ಟೇ ಕೊಡ್ತಾರೆ. ಆದರೆ ಬಹುತೇಕ ಹೋಟೆಲ್ಗಳಲ್ಲಿ ಈ ಯಾವ ರೀತಿಯ ತರಕಾರಿಯ ಸಾಂಬಾರು ಪಲ್ಯಗಳನ್ನು ಮಾಡ್ತಾರಪ್ಪ ಅಂದರೆ ಆ ದಿನ ಯಾವುದು ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆಗೆ ಸಿಗ್ತೈತೋ ಅಂಥ ಪಲ್ಯವನ್ನೇ ಮಾಡ್ತಾರೆ. ಆದರೆ ಈ ಹೋಟೆಲು ಆ ಅವರೆಕಾಳಿಗೆ ಬದ್ಧವಾಗಿದ್ದು ಪ್ರತಿ ಹಂಗಾಮದಲ್ಲಿ ಅವರೆಕಾಳಿನ ಪದಾರ್ಥ ಇಲ್ಲಿದ್ದೇ ಇರ್ತದೆ. ಈ ಹೋಟ್ಲು ಸ್ಪೆಷಲ್ ಏನು ಸರ್? ಸರ್ ನಮ್ಮ ಹೋಟ್ಲ್ ಸ್ಪೆಷಲ್ಲು ಅವರೆಕಾಳು ಉಸ್ಲಿ ಅಂತ ಸರ್. ಅವರೆಕಾಳು ಉಸ್ಲಿ ಸ್ಪೆಷಲ್ಲು. ಅವರೆಕಾಳು ಉಸ್ಲಿ ಮಾಡ್ತೀವಿ ಸೀಸನ್ ಟೈಮಲ್ಲಿ, ಅವರೆಕಾಳು ಸೀಸನ್ ಟೈಮಲ್ಲಿ. ಹೀಗಾಗಿ ಅದೆಷ್ಟೋ ಜನ ಅವರೆಕಾಯಿ ಸೀಸನಲ್ಲಿ ಈ ಹೋಟೆಲ್ನ ಹುಡುಕ್ಕೆ ಬಂದು ಇಲ್ಲಿ ತಿಂಡಿ ತಿನ್ನೋದು ಮಾಮೂಲಿ ಆಗಿಬಿಟ್ಟಿದೆ. ನೀವಿಲ್ಲಿ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವರೇ ಈ ಹೋಟೆಲ್ನ ಮೂಲ ಮಾಲೀಕರು ಶಿವಕುಮಾರ್ ಅಂತೇಳಿ. ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದರು. ಅವರು ಈಗ ಇಲ್ಲ ತೀರೋಗಿದ್ದಾರೆ. ಈಗ ಈ ಹೋಟೆಲನ್ನು ಅವ್ರ ಮಗ ಮನು ನಡೆಸ್ತಾ ಇದ್ದಾರೆ. ಈ ಹೋಟೆಲ್ಗೂ ಮತ್ತು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೂ ಯಾವ ರೀತಿಯ ಸಂಬಂಧ ಅನ್ನೋದನ್ನು ಈ ಹೋಟೆಲ್ನ ಈಗ ಮುಂದುವರಿಸ್ತಿರುವಂತಹ ಮನು ಅವ್ರ ಬಾಯಿಂದಲೇ ಕೇಳೋಣ ಬನ್ನಿ. ಸರ್ ಸುಮಾರು ಒಂದು 40 ವರ್ಷದಿಂದ ನಮ್ಮ ಹೋಟ್ಲು ನಡೀತಿದೆ ಸರ್. ಈಗ ನಮ್ಮ ಅಪ್ಪ ಅವ್ರು ಹೆಂಗೆ ನಡೆಸ್ಕೊಂಡು ಬರ್ತಿದ್ರು ನಾನು ಅದೇ ಥರ ನಡೆಸ್ಕೊಂಡು ಬರ್ತಾ ಇದ್ದೀನಿ. ರಾಜ್ಕುಮಾರ್ ಹೋಟ್ಲು ಅಂತ ಏನಕ್ಕೆ ಅಂತಾರೆ ಅಂದರೆ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಪ್ರತಿಯೊಬ್ಬರು ಈ ಕಡೆ ತುಮಕೂರಿಂದ ಈ ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ, ಚಿತ್ರದುರ್ಗ ಹೋಗ್ಬೇಕಾದ್ರೆ ಅಲ್ಲೆಲ್ಲ ರೆಗ್ಯುಲರಾಗಿ ನಮ್ಮ ಹೋಟ್ಲಿಗೆ ಬಂದು ತಿನ್ಕೊಂಡು ಹೋಗ್ತೀವಿ ಸರ್. ಒಂದು ಆಮೇಲೆ ಎರಡನೇದು ಇದು ನಮ್ಮದು ಬರೀ ರಾಜ್ಕುಮಾರ್ ಹೋಟ್ಲು ಅಂತ ಮಾತ್ರ ರಾಜ್ಕುಮಾರ್ ಹೋಟ್ಲು ಅಂತಾರೆ, ಜನ ಇಚ್ಛೆ ಬಂದಂಗೆ ಅಂತಾರೆ. ರಾಜ್ಕುಮಾರ್ ಹೋಟ್ಲು ಅಂತಾರೆ, ಶಿವರಾಜ್ ಕುಮಾರ್ ಹೋಟ್ಲು ಅಂತಾರೆ, ಅಳ್ಳೂರು ಹೋಟ್ಲು ಅಂತಾರೆ, ಯಾವ್ದು ಇಷ್ಟ ಬಂದಿದೆ ಹೆಸರು ಕರೀತಾ ಇರ್ತಾರೆ. ರಾಜ್ಕುಮಾರ್ ಇಲ್ಲಿ ಬಂದೋಗಿದ್ದಾರೆ? ಹೌದು ಸರ್, ರಾಜ್ಕುಮಾರ್ ಅವರು ಬರ್ತಾರೆ. ಈಗ ಲಾಸ್ಟು ಪುನೀತ್ ರಾಜ್ಕುಮಾರ್ ಅವ್ರಿಗೆ 2022 ಲಾಕ್ಡೌನ್ ಆಗಿ ಅವರು ಗಂಧದ ಗುಡಿ ಶೂಟಿಂಗ್ ಹೋಗ್ಬೇಕಾರಲ್ಲ ನಮ್ಮ ಹೋಟ್ಲಿಂದನೇ ತಗೊಂಡೋಗಿ ಅವರಿಗೆ ಪಾರ್ಸಲ್ ಕೊಟ್ಟಿದ್ದೀನಿ ನಾನು. ಶಿವರಾಜ್ ಕುಮಾರ್ ಬಂದವ್ರೆ? ಶಿವರಾಜ್ ಕುಮಾರ್ ಅವರು ರೆಗ್ಯುಲರ್ ಆಗಿ ತುಮಕೂರಿಗೆ ಬಂದಾಗೆಲ್ಲ ನಮಗೆ ಫೋನ್ ಮಾಡ್ಕೊಂಡು ಹೋಟ್ಲಿಗೆ ಬಂದ್ಬಿಡ್ತಾರೆ ಸರ್. ಅದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಒಟ್ಟು ಇಲ್ಲಿ ವಿಸಿಟ್ ಕೊಟ್ಟಾಗೆಲ್ಲ ನಮಗೆ ಫೋನ್ ಮಾಡ್ತಾರೆ. ಈ ಹೋಟೆಲ್ನಲ್ಲಿ ಸಿಗುವಂತಹ ಪದಾರ್ಥಗಳು ಮತ್ತು ಅದರ ದರ ಪಟ್ಟಿ ಈ ರೀತಿ ಇದೆ ನೋಡಿ. ತಟ್ಟೆ ಇಡ್ಲಿ ಒಂದಕ್ಕೆ 30 ರೂಪಾಯಿ, ಮಸಾಲೆ ವಡೆ 10 ರೂಪಾಯಿ, ಎಳ್ಳಿಕಾಯಿ ಚಿತ್ರಾನ್ನ 50 ರೂಪಾಯಿ, ತುಪ್ಪದ ದೋಸೆ 70 ರೂಪಾಯಿ, ಪ್ಲೈನ್ ದೋಸೆ 60 ರೂಪಾಯಿ, ಸೆಟ್ ದೋಸೆ 70 ರೂಪಾಯಿ, ಖಾಲಿ ದೋಸೆ 30 ರೂಪಾಯಿ, ಸ್ಪೆಷಲ್ ಖಾಲಿ 40 ರೂಪಾಯಿ. ಇಲ್ಲಿ ಸಿಗುವ ಎಳ್ಳಿಕಾಯಿ ಚಿತ್ರಾನ್ನ ಅಂತೂ ಭಾಳ ಸೂಪರ್ ಆಗಿರ್ತದೆ. ನಾನು ಈ ಹೋಟೆಲ್ಗೆ ವಿಸಿಟ್ ಮಾಡೋದಕ್ಕಾಗಲೇ ಇಡ್ಲಿ ಕೂಡ ಖಾಲಿಯಾಗಿತ್ತು, ಎಳ್ಳಿಕಾಯಿ ಚಿತ್ರಾನ್ನ ಕೂಡ ಖಾಲಿಯಾಗಿತ್ತು. ಯಾಕೆಂದರೆ ಈ ಹೋಟೆಲ್ಲು ಮಧ್ಯಾಹ್ನ 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೋಸ್ ಆಗಿಬಿಡ್ತದೆ. ಬೆಳಗ್ಗೆ ತಿಂಡಿಗೆ ಮಾತ್ರ ಇದು ಹೋಟೆಲ್ಲು, ಊಟ ಇಲ್ಲಿ ಸಿಗೋದಿಲ್ಲ. ಎಳ್ಳಿಕಾಯಿ ಚಿತ್ರಾನ್ನ ಇಲ್ಲಿ ರೆಗ್ಯುಲರಾಗಿ ಸಿಕ್ಕಿದರೆ ಈ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಕೂಡ ಸಿಗ್ತದೆ. ಒಟ್ಟಾರೆ ಈ ಹೋಟೆಲ್ನಲ್ಲಿ ಏನೇನು ಸಿಗ್ತದೆ, ಅದು ಇಲ್ಲಿಯ ಸ್ಪೆಷಲ್ ಏನು ಅಂತೇಳಿ ಮನು ಅವ್ರ ಬಾಯಿಂದಲೇ ಕೇಳಿಬಿಡೋಣ.
ಈ ಹೋಟ್ಲು ಸ್ಪೆಷಲ್ ಏನು ಸರ್ ಸರ್ ಏನೇನು? ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ಲು ಅವರೆಕಾಳು ಉಸ್ಲಿ ಅಂತ ಸರ್. ಅವರೆಕಾಳು ಉಸ್ಲಿ ಸ್ಪೆಷಲ್ಲು. ರೆಗ್ಯುಲರ್ ಅಂದರೆ ಇಡ್ಲಿ, ನಮ್ಮ ಹೋಟ್ಲಲ್ಲಿ ಇಡ್ಲಿನೇ ಸ್ಪೆಷಲ್. ಹಾಂ ಹಾಂ ಅದಾದಮೇಲೆ ಅವರೆಕಾಳು ಉಸ್ಲಿ ಮಾಡ್ತೀವಿ ಸೀಸನ್ ಟೈಮಲ್ಲಿ, ಅವರೆಕಾಳು ಸೀಸನ್ ಟೈಮಲ್ಲಿ. ಅದಾದಮೇಲೆ ರೆಗ್ಯುಲರಾಗಿ ಬೆಣ್ಣೆಕಾಳು ಸ್ಪೆಷಲ್ ಕಾಳಿ ಫೇಮಸ್ ನಮ್ಮ ಹೋಟೆಲಲ್ಲಿ. ಆಮೇಲೆ ದೋಸೆ ಐಟಮ್ ಎಲ್ಲ ಫೇಮಸ್. ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀವಿ, ಅದು ಸೀಸನ್ ತಕ್ಕಂಗೆ. ಮಾವಿನಕಾಯಿ ಚಿತ್ರಾನ್ನೂ ಮಾಡ್ತೀವಿ, ಎಳ್ಳಿಕಾಯಿ ಚಿತ್ರಾನ್ನೂ ಮಾಡ್ತೀವಿ ಸರ್. ಇಷ್ಟು ನಮ್ಮ ಹೋಟೆಲ್ ನಾವು ಮಾಡೋ ತಿಂಡಿ ಎಲ್ಲ ಫೇಮಸ್. ಹೌದಾ? ಎಷ್ಟೊತ್ತಿನಿಂದ ಎಷ್ಟೊತ್ತಿನವರೆಗೆ ನಡೆಯುತ್ತೆ ಸರ್ ಹೋಟ್ಲು? ಸರ್ ನಮ್ಮದು ವೀಕ್ ಡೇಸಲ್ಲಿ ಅಂದರೆ ಮಂಡೇ ಟು ಫ್ರೈಡೇ ನಮ್ಮದು 2 ಗಂಟೆವರೆಗೂ ಇರುತ್ತೆ ಸರ್. ಹಾಂ ಹಾಂ ಸ್ಯಾಟರ್ಡೇ ಸಂಡೇ ಅದು ಜನ ಬಂದಂಗೆ ಸರ್. 12 ಗಂಟೆಗೆ ಕ್ಲೋಸ್ ಆಗ್ಬೋದು, ಇಲ್ಲ 10 ಗಂಟೆಗೆ ಕ್ಲೋಸ್ ಆಗ್ಬೋದು, 11 ಗಂಟೆಗೆ ಹಾಂ 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 ರೆಗ್ಯುಲರ್ ಕಸ್ಟಮರ್ ಇದ್ದಾರಲ್ಲ ತುಂಬ? ಹಾಂ ಸರ್, ರೆಗ್ಯುಲರಾಗಿ ಬರೋರು ಬರ್ತಾರೆ. ಬೆಂಗಳೂರಿಂದ ನಮಗೆ ಜಾಸ್ತಿ ಬರ್ತಾರೆ, ಚಿತ್ರದುರ್ಗ, ದಾವಣಗೆರೆ ಹಾಂ ಹಾಂ ಈ ಹಾಂ ಸೈಡಿಂದೆಲ್ಲ ಬರ್ತಾರೆ. ನಿಮ್ಮ ತಂದೆಯವರು ನಡೆಸ್ತಿದ್ದೀವಿ ಹಾಂ ಶಿವಕುಮಾರ್? ಸರ್, ನಮ್ಮ ತಂದೆಯವರು 40 ವರ್ಷದಿಂದ ನಡೆಸ್ತಿದ್ರು ಸರ್. ಈಗ ನಮ್ಮ ತಂದೆಯವರು ತೀರ್ಕೊಂಡು ಒಂದು 4 ವರ್ಷ ಆಗಿದೆ. ಹಾಂ ಹಾಂ ಆವಾಗಲಿಂದ ನಾನು ಇನ್ಚಾರ್ಜ್ ನಾನು ನಡೆಸ್ತಿದ್ದೆ. ಅವರು ಏನು ಬುನಾದಿ ಹಾಕ್ಕೊಟ್ಟಿದ್ರು ಅದೇ ಬುನಾದಿ ನಾವು ನಡೆಸ್ಕೊಂಡು ಹಾಂ ಥ್ಯಾಂಕ್ ಯು. ಈ ಹೋಟೆಲ್ನಲ್ಲಿ ತಿಂಡಿ ತಿನ್ನುತ್ತಿದ್ದ ಗ್ರಾಹಕರ ಒಬ್ಬರನ್ನ ಕೇಳಿದೆ, ವಾರದಲ್ಲಿ ಎಷ್ಟು ಸಲ ಬರ್ತೀರಿ ಸರ್ ಅಂತ. ಯಾಕೆ ಸರ್ ವಾರದಲ್ಲಿ ಎಷ್ಟು ಸಲ ಬರಬೇಕು, ಡೈಲಿ ಬರ್ತೀನಿ ಅಂತ ಹೇಳಿದರು. ಹೆಚ್ಚೇನೋ ಅವ್ರನ್ನ ಮಾತಾಡಿಸ್ತಿಲ್ಲ, ಯಾಕೆಂದರೆ ಆ ಮಾತಲ್ಲೇ ಆ ಹೋಟೆಲ್ನ ರುಚಿಯನ್ನು ಕೂಡ ಅವರು ಹೇಳ್ದಂತಿತ್ತು. ಹೀಗಾಗಿ ವಾರಕ್ಕೊಮ್ಮೆ ರೆಗ್ಯುಲರಾಗಿ ಬರುವ ಮತ್ತೊಬ್ಬ ಗ್ರಾಹಕರನ್ನು ಮಾತಾಡ್ಸಿದ್ದೀನಿ. ಅವರೇನು ಹೇಳ್ತಾರೆ ಅನ್ನೋದನ್ನು ನೀವೊಮ್ಮೆ ಕೇಳಿಬಿಡಿ. ನಾವು ಪ್ರತಿ ವಾರ ಇಲ್ಲೇ ಬರೋದು. ಪ್ರತಿ ವಾರ? ಪ್ರತಿ ವಾರ ನಾವು ಚರ್ಚಿಗೆ ಹೋಗ್ತೀವಲ್ಲ, ಚರ್ಚಿಂದ ಡೈರೆಕ್ಟ್ ನಾವು ಇಲ್ಲೇ ಬರ್ತೀವಿ. ಆ್ಯಕ್ಚುಲಿ ಇವತ್ತು ನಾವು ಇದ್ದರೆ ಇಲ್ಲಿ ಒಂದು 15 ಮೆಂಬರ್ಸ್ ಬರ್ತೀವಿ ನಾವು. ಎಷ್ಟು ಜನ? 15 ಮೆಂಬರ್ಸ್, 15 ಜನ. ಓಹೋ ಇಲ್ಲಿ ಬಂದೇ ನಾವು ತಿಂಡಿ ತಿನ್ನೋದು. ನಾವು ಅವ್ರ ಮುಂಚೆನೇ ಇಟ್ಬಿಟ್ಟಿರ್ತೀವಿ. ಏನಾದರೂ ಫಂಕ್ಷನ್ಸ್ ಆಗಲಿ ವಾರನೂ ಇಷ್ಟು ಇಡ್ಲಿ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ತೊಗೊಂಡೋಗ್ತೀವಿ. ದೋಸೆ, ಇಡ್ಲಿ, ರೈಸು ಏನೇ ಐಟಮ್ ಇದ್ರೂ ನಾವು ಆರ್ಡ್ರ್ ಮಾಡ್ಕೊಳ್ತೀವಿ. ಬಂದು ಇಷ್ಟು ಜನ ಇಲ್ಲಿ ತಿನ್ಕೊಂಡು ಹೋಗೋದು ನಾವು. ಇಲ್ಲಿ ಬಿಟ್ಟು ನಾವು ಬೇರೆ ಕಡೆ ಹೋಗೋದೇ ಇಲ್ಲ, ಯಾಕಂದರೆ ನಮ್ಗೆ ಅಷ್ಟು ಟೇಸ್ಟ್ ಹಿಡಿಸಿದೆ. ಬಟ್ ಇದು ಮಸಾಲೆ ದೋಸೆ, ಸ್ಪೆಷಲ್ ದೋಸೆ ಅಂತ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದು ತುಂಬ ಅಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ಹುಸ್ಲಿಗೆ, ದೋಸೆಗೆ ಎಲ್ಲ ಸೂಪರಾಗಿರುತ್ತೆ. ತುಂಬ ಇಷ್ಟ ಆಗುತ್ತೆ. ಯಾರಾದರೂ ಸರಿನೇ ಬಂದು ಒಂದ್ಸಲಿ ಟೇಸ್ಟ್ ಮಾಡಿ, ನೀವು ಇಷ್ಟಪಡ್ತೀರಾ. ಓಕೆ, ನಿಮ್ಮ ಹೆಸರು? ನಮ್ರತ ಅಂತ. ಹೌದು, ನಮ್ರತ. ಈ ಹೋಟೆಲ್ನಲ್ಲಿ ಮಾಡುವ ದೋಸೆ, ಪಲ್ಯ ಎಲ್ಲವನ್ನು ಕೂಡ ಮರದ ಒಟ್ಟಿನಲ್ಲಿ ಬೇಯಿಸ್ತಾರೆ, ಗ್ಯಾಸ್ನಲ್ಲಿ ಬೇಯಿಸೋದಿಲ್ಲ. ಹೀಗಾಗಿ ಇದು ಕೂಡ ಒಂದು ರೀತಿ ರುಚಿಗೆ ಕಾರಣವಾಗಿರ್ಬೋದು. ಅದೇ ರೀತಿ ಈ ಹೋಟೆಲ್ನಲ್ಲಿ ಏನು ಈ ದೋಸೆ ಮಾಡ್ತಾರಲ್ಲ, ಈ ಭಟ್ರು ಈ ಹೋಟೆಲ್ ಆರಂಭವಾದಾಗಿನಿಂದ ಅಂದರೆ ಸುಮಾರು 40 ವರ್ಷದಿಂದಲೂ ಕೂಡ ಇದೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಈ ಹೋಟೆಲ್ನ ಒಂದು ರುಚಿ, ಒಂದು ರೆಗ್ಯುಲಾರಿಟಿ ಮೇಂಟೈನ್ ಆಗಿದೆ ಅಂತ ಕಾಣ್ತದೆ. ಡಾಕ್ಟರ್ ರಾಜ್ಕುಮಾರು ಮತ್ತು ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಕನ್ನಡಿಗರಿಗೆ ಅದೆಷ್ಟೋ ವಿಷಯಗಳಲ್ಲಿ ಒಂದು ರೀತಿ ಮಾದರಿಯಾಗಿದ್ದಾರೆ. ಅಂಥ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅವರ ಮಕ್ಕಳಾದಂಥ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಕೂಡ ಈ ಹೋಟೆಲ್ಗೆ ವಿಸಿಟ್ ಮಾಡ್ತಾರೆ. ಮತ್ತು ಈ ಭಾಗಕ್ಕೆ ಬಂದರೆ ತಪ್ಪದೇ ಈ ಹೋಟೆಲ್ನಲ್ಲಿ ತಿಂಡಿ ಸವಿತಾರೆ. ಮತ್ತು ಬಂದಾಗ ಫೋನ್ ಮಾಡಿ ತಿಂಡಿನ ಅಲ್ಲಿಗೆ ತರಿಸ್ಕೊಳ್ತಾರಂತೆ. ಇದನ್ನು ಅವ್ರ ಮನುನೇ ಹೇಳಿದರು. ಹೀಗಾಗಿ ಈ ಹೋಟೆಲ್ನ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಮೆಚ್ಚಿದೆ ಅಂದರೆ ನಿಜಕ್ಕೂ ಕೂಡ ಈ ಹೋಟೆಲ್ನ ರುಚಿ ಅದ್ಭುತವಾಗಿದೆ ಅಂತಲೇ ಅರ್ಥ. ಹೀಗಾಗಿ ನೀವು ಕೂಡ ಸಾಧ್ಯವಾದರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ, ಬೇರೆ ಊರಿಂದ ಬಂದಾಗಾದರೂ ವಿಸಿಟ್ ಮಾಡಿ, ಇಲ್ಲಿರೋರಾದರೂ ಕೂಡ ವಿಸಿಟ್ ಮಾಡಿ. ಮತ್ತು ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.